ಅರ್ಜುನನಿಗೆ 89 ವರ್ಷ. ಅವನು ಯುವಕ. ಕೃಷ್ಣ ತಿಳ್ಕೊಂಡದ್ದು 125ನೇ ವಯಸ್ಸಲ್ಲಿ. ಅದು ಆವಾಗಿನ ಲೈಫ್ ಸ್ಪ್ಯಾನ್ ಅಂತೆ. ಈಗ 30 ವರ್ಷಕ್ಕೆ ಮನುಷ್ಯ ಮುದುಕ ಆಗ್ಬಿಡ್ತಾನೆ. 30 ವರ್ಷಕ್ಕೆ ಇವನಿಗೆ ಶಕ್ತಿ ಇಲ್ಲ. 30 ವರ್ಷಕ್ಕೆ ಆ ಮಾತ್ರೆ ತಗೋಬೇಕು, ಈ ಮಾತ್ರೆ ತಗೋಬೇಕು. ಯಾಕೆ? ನಮ್ಮ ಜೀವನ ವಿಧಾನ, ಜೀವನ ಶೈಲಿ ಬಹಳ ರಾಂಗ್ ಆಗಿದೆ. ಆದ್ದರಿಂದ ಗೃಹಸ್ಥ ಆಶ್ರಮದಲ್ಲಿ ವ್ಯಕ್ತಿ ಏನೋ ಧರ್ಮ ಸಮ್ಮತವಾದ ರೀತಿಯಲ್ಲಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡಿಕೊಳ್ಳಿ. ಧರ್ಮ ಸಮ್ಮತವಾದ ರೀತಿಯಲ್ಲಿ ನ್ಯಾಯ ಮಾರ್ಗದಿಂದ ಹಣ ಸಂಪಾದನೆ ಮಾಡಿ, ಜೊತೆಯಲ್ಲಿ ಒಂದಿಷ್ಟು ಸಮಯ ಭಗವತ್ ಚಿಂತನೆಗೆ ತೊಡಗಿಸಬೇಕು. ನಾವು ಒಂದು ಮೊಬೈಲನ್ನು ಬೆಳಿಗ್ಗೆ ಅರ್ಪಿಸಲಿ. ಶ್ರೀಮಾತೆ ಶಾರದಾ ದೇವಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಪ್ರತಿದಿನ ಬೆಳಿಗ್ಗೆ ಸಂಜೆ ಯಾವಾಗ ಹಗಲು ರಾತ್ರಿ ಸೇರುವ ಸಮಯ ಇದೆಯಲ್ಲ, ಆವಾಗ ಅತ್ಯಂತ ಸಹಜವಾಗಿ ವಾತಾವರಣ ಶಾಂತ ಆಗಿರುತ್ತೆ. ಹಗಲು ರಾತ್ರಿ ಸೇರುವ ಸಮಯದಲ್ಲಿ ಅತ್ಯಂತ ಸಹಜವಾಗಿ ನಮ್ಮ ಮನಸ್ಸು ಶಾಂತ ಆಗುತ್ತೆ. ಅದರಲ್ಲೂ ಬೆಳಿಗ್ಗೆ ಹೊತ್ತು ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ಇದ್ದಕ್ಕಿದ್ದಾಗಿ ನೇರವಾಗಿ ಡ್ಯೂಟಿಯನ್ನು ಹೋಗೋದಲ್ಲ, ಇದ್ದಕ್ಕಿದ್ದಾಗಿ ಫೋನ್ ಕೆಲಸ ಶುರು ಮಾಡಿಬಿಡೋದು. ಫೋನ್ ಎತ್ಕೊಂಡು ಬಿಡೋದು. ಆ ಫೋನ್ಗೂ ಸುಖ ಇಲ್ಲ, ನಮಗೆ ಮೊದಲೇ ಸುಖ ಇಲ್ಲ. ಸಹಸ್ರನಾಮ ಸ್ತೋತ್ರ ಪಾರಾಯಣ, ಭಗವದ್ಗೀತೆ ಪಠಣ ಅಥವಾ ದೇವಿ ಸ್ತುತಿ ಪಠಣ, ಕೆಲವೆಲ್ಲ ಶ್ಲೋಕಗಳಿವೆ. ಅವನ್ನೆಲ್ಲ ಭಗವಂತನ ಮುಂದೆ ಕುಳಿತುಕೊಂಡು ಹೇಳುವುದರಿಂದ ನಮ್ಮ ಮನಸ್ಸು ಬುದ್ಧಿ ರೀಚಾರ್ಜ್ ಆಗ ಇಡೀ ದಿನ ನಾವು ಬಹಳ ಸಂತೋಷದಿಂದ, ಉಲ್ಲಾಸದಿಂದ, ಲವಲವಿಕೆಯಿಂದ ಇರಬಹುದು.